ಯಾಕೆ ಇಷ್ಟೊಂದು ಕೋಪ ದರ್ಶನ್ ಮೇಲೆ ಎಲ್ರಿಗೂ, ಮಾಧ್ಯಮದವರಿಗೂ ಬೇರೆಯವ್ರಿಗೂ ಅವ್ರಿಗೂ ಯಾಕೆ ಇಷ್ಟೊಂದು ಕೋಪ? ಬೇರೆ ಯಾವ ವಿಚಾರನೂ ಇಷ್ಟು ಸ್ಟ್ರಾಂಗ್ ಆಗಿ ತಗೊಳ್ಳಲ್ಲ. ಇದು ಡೈರೆಕ್ಟ್ ಮರ್ಡ್ರ್, ಅದು ಇಂಡೈರೆಕ್ಟ್ ಮರ್ಡ್ರ್. ಟಿ ಆರ್ ಪಿ ಇದ್ದೇ ಇದೆ. ಬೇರೆ ಯಾರೋ ಮಾಡಿರ್ತಾರೆ, ತೋರಿಸಿದ್ರೆ ಹಾಗೆ ಈ 10 ದಿವಸದಿಂದ ಪ್ರತಿ ಚಾನಲ್ ಅದನ್ನೇ ಮಾಡ್ತಾಯಿದ್ದೆ. ಯಾಕೆ? ಅವನೆಲ್ಲೋ ಇದ್ದಾನೆ, ಬಂದ ಮೇಲೆ ಎಲ್ಲ ಸೇಡು ತೀರಿಸ್ತಾನೆ ಅವನು, ಎಲ್ಲ ಮಾನಷ್ಟ ಮೊಕದ್ದಮ್ಮೆ ಆಗ್ತಾನೆ ಅಂತೇಳಿ. ಆಕೆ ಎಲ್ಲೂ ಹೋಗ್ತಾನೆ, ಮತ್ತೆ ವಾಪಸ್ ಆ ಸ್ಟಾರ್ ಪಟ್ಟಕ್ಕೆ ಏರ್ಬೇಕಾದ್ರೆ 7 ಜನ್ಮದ ಪುಣ್ಯ ಬೇಕು. ಆ ಪುಣ್ಯ ಒಂದು ದಾನದಲ್ಲಿ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಯಾರೇ ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಅಂಥ ಅದ್ಭುತ ಕೆಲಸ ಮಾಡಿದ್ದಾರೆ. ಸರ್, ನನ್ನೊಂದು ಪ್ರಶ್ನೆ ಇದೆ, ಡೆಫಿನೆಟ್ಲಿ ಮುಕ್ತವಾಗಿ ಆನ್ಸರ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಒಂದು 15 ದಿನದ ಡೆವಲಪ್ಮೆಂಟ್ಗಳು ನೋಡಿದಾಗ, ಮಾಧ್ಯಮ ಆಗಿರಲಿ ಪ್ರತಿಯೊಂದು ಕಡೆ ನೋಡ್ತಾ ಇದ್ದಾಗ ಸಾಕಷ್ಟು ಜನ ಹೊರಗಡೆಯವರಿಗೆ ಕಾಡೋ ಒಂದು ಪ್ರಶ್ನೆ, ಮೂಡೋ ಒಂದು ಪ್ರಶ್ನೆ, ಯಾಕೆ ಇಷ್ಟೊಂದು ಕೋಪ ದರ್ಶನ್ ಮೇಲೆ ಎಲ್ರಿಗೂ, ಮಾಧ್ಯಮದವರಿಗೂ ಬೇರೆಯವ್ರಿಗೂ ಅವ್ರಿಗೂ ಯಾಕೆ ಇಷ್ಟೊಂದು ಕೋಪ? ಬೇರೆ ಯಾವ ವಿಚಾರನೂ ಇಷ್ಟು ಸ್ಟ್ರಾಂಗ್ ಆಗಿ ತಗೊಳ್ಳಲ್ಲ, ಇಷ್ಟೊಂದು ಇದರಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಲ್ಲ. ಈ ವಿಚಾರದಲ್ಲಿ ಯಾಕೆ ನಿಂತಿದ್ದಾರೆ? ಯಾಕೆ ದರ್ಶನ ಮೇಲೆ ಅಷ್ಟೊಂದು ಕೋಪ ಮಾಧ್ಯಮದವರಿಗೆ? ಈ ಒಂದು ಪ್ರಶ್ನೆ ಕಾಡುತ್ತಂತೆ. ಕೋಪ ಅಲ್ಲ, ಕೋಪ ಬರುತ್ತೆ. ಯಾಕಂದರೆ ತುಂಬ ಕೆಟ್ಟದಾಗಿ ಈ ಸೊಂಟದ ಕೆಳಗಿನ ಬಗ್ಗೆ ಮಾತಾಡಿ ಜರ್ನಲಿಸ್ಟ್ಗಳನ್ನು, ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ ಎಲ್ಲ ಮಾತಾಡೋ ವಿಡಿಯೋ ನಾನು ನೋಡಿದ್ದೀನಿ. ಯಪ್ಪ ಏನು ಬೈದಿದ್ದಾನೆ ಅಂದರೆ ಯಾರೂ ಕ್ಷಮಿಸಲ್ಲ ಅದನ್ನು. ಇದು ಡೈರೆಕ್ಟ್ ಮರ್ಡ್ರ್, ಅದು ಇಂಡೈರೆಕ್ಟ್ ಮರ್ಡ್ರ್, ಪತ್ರಕರ್ತರ ಮರ್ಡ್ರ್. ಯಾರು ಸಹಿಸ್ತಾರಾ? ಆಮೇಲೆ ಟಿ ಆರ್ ಪಿ ಇದ್ದೇ ಇದೆ. ಅದ್ರಿಗಿಂತ ಹೆಚ್ಚಾಗಿ ಏನಿದೆ? ದರ್ಶನ್ ಬೇರೆ ಯಾರೋ ಮಾಡಿರ್ತಾರೆ, ತೋರಿಸಿದ್ರೆ ಹಾಗೆ ಈ 10 ದಿವಸದಿಂದ 10 ಡೇಸಿಂದ ಅಥವಾ 15 ದಿವಸದಿಂದ 15 ಡೇಸ್ ಮತ್ತೆ ಈ ಥರ ತೋರಿಸೋದು. ಎಲ್ಲ ಚಾನಲ್, ಆ ಚಾನಲ್ ಬೇಡ ಈ ಚಾನಲ್ ಹಾಕೋಣ ಅಂತ ಹೇಳಿದ್ರೆ ಅಷ್ಟು ಪ್ರತಿ ಚಾನಲ್ ಅದನ್ನೇ ಮಾಡ್ತಾಯಿದ್ದಾರೆ. ಯಾಕೆ? ಅವನೆಲ್ಲೋ ಇದ್ದಾನೆ, ಆ ಎತ್ತರ ನಿನಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಬ್ಬರು ಹೇಳಿದ್ರು, ಬಂದ ಮೇಲೆ ಎಲ್ಲ ಸೇಡು ತೀರಿಸ್ತಾನೆ ಅವನು, ಎಲ್ಲ ಮಾನಷ್ಟ ಮೊಕದ್ದಮ್ಮೆ ಆಗ್ತಾನೆ ಅಂತೇಳಿ. ಆಕೆ ಎಲ್ಲೂ ಹೋಗ್ತಾನೆ, ಇಲ್ಲೇ ಇರ್ಬೇಕು ತಾನೆ. ನೀನು ಬೇರೇನೋ ವ್ಯಾಪಾರ ಮಾಡೋದಿದ್ರೆ ಓಕೆ, ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರಬೇಕು ಅಂತ ಹೇಳಿದರೆ ಪರಸ್ಪರ ಅದು ನಟ ನಟಿಯರೇ ಆಗಲಿ, ಪತ್ರಕರ್ತರಿಗೆ ಆಗಲಿ, ಇಂಡಸ್ಟ್ರಿಗೆ ನಾವು ಬೇಕು, ನಮಗೆ ಇಂಡಸ್ಟ್ರಿ ಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ದರ್ಶನಿಗೆ ಅದಿಲ್ಲದೆ ಸಾಧ್ಯನಾ? ಆಮೇಲೆ ತಾನೇ ಕೂತ್ಕೊಂಡು ಮಾತಾಡ್ಬಿಟ್ಟು ನಾನು ಅಲ್ವಾ ಸಾರಿ ಅಂತ ಕೇಳಿದ ಮೇಲೆ ಎಲ್ಲ ಶುರು ಮಾಡಿದ್ದು. ಆಫ್ಟರ್ ಕ್ರಾಂತಿ ಆದಮೇಲೆ ಕಾಟೇರ ಟೈಮಲ್ಲಿ. ಯಾಕೆ? ಆದ್ದರಿಂದ ಆ ಆಲೋಚನೆ ಮಾಡಲಿಕ್ಕಿಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಇವಾಗ ನೀವು ನೋಡಿರ್ತೀರ ಟಿ ವಿಗಳಲ್ಲಿ ಅವರ ಅಭಿಮಾನಿಗಳು, ಡೆಫಿನೆಟ್ಲಿ ಅವರಲ್ಲಿ ಇನ್ನೂ ಸಾಕಷ್ಟು ಜನ ಅಭಿಮಾನಿಗಳು ನೊಂದ್ಕೊಂಡಿದ್ದಾರೆ ಈ ವಿಚಾರಕ್ಕೆ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹೀಗೆ ಮಾಡಬಾರ್ದಿತ್ತು ದರ್ಶನ್ ಸಾರ್ ಅನ್ನೋ ಥರ. ಬಟ್ ಇನ್ನೂ ಕೆಲವೊಂದು ಅಭಿಮಾನಿಗಳು ಟಿಪಿಕಲ್ ಆಗಿ ಗೊತ್ತಿಲ್ಲ ಅವ್ರ ಪ್ರೀತಿ ಅದು ಯಾವ ಮಟ್ಟಿಗಿದೆ ಅನ್ನೋದು. ದರ್ಶನ್ ಏನೇ ತಪ್ಪು ಮಾಡಲಿ, ಎಷ್ಟೇ ವರ್ಷ ಜೈಲಿಗೆ ಹೋಗಲಿ, ನೋ ಪ್ರಾಬ್ಲಮ್, ವಾಪಸ್ ಬರ್ದಂಗೆ ಕಾಯ್ತೀವಿ, ಬಂದ ಮೇಲೆ ಊರ ಹಬ್ಬ ಮಾಡ್ದಂಗೆ ಮಾಡ್ತೀವಿ, ಮತ್ತೆ ಹೊತ್ಕೊಂಡು ನಾವು ತಿರುಗಾಡ್ತೀವಿ, ಸಿನಿಮಾ ಗೆಲ್ಸ್ತೀವಿ. ಅಷ್ಟು ಪ್ರೀತಿ ದೊಡ್ಡ ಮಟ್ಟಿಗೆ ಅಲ್ಲ, ಪ್ರೀತಿ ಇದೆ. ಅವ್ರಾಗ ಅಂದ್ಕೊಳ್ಳೋದು ಅಭಿಮಾನ ಅಂತ ಹೇಳಿದರೆ, ಅಂಥದ್ದೇ ಇನ್ನೊಂದು ಇನ್ಸಿಡೆಂಟು 80 ವರ್ಷದ ಹಿಂದೆ ತಮಿಳ್ನಾಡಲ್ಲಿ ನಡೀತು. ಓಕೆ, 1944 ಈ ರೀತಿಯ ಒಂದು ಇನ್ಸಿಡೆಂಟ್ ಹೇಳ್ತೇನೆ. ತ್ಯಾಗರಾಜ ಭಾಗವತರಂತ ಇದ್ದರು, ದೊಡ್ಡ ಸಂಗೀತಜ್ಞ, ಹಾಡುಗಾರ. ಆತ ಸ್ಟಾರ್ ಅವ್ರದ್ದು, ಅವರ ಸಿಂಗರ್, ದೊಡ್ಡ ಸಿಂಗರ್. ಈಗ ಯಾವುದೇ ತ್ಯಾಗರಾಜ ಭಾಗವತ ಅಂತ ಹಾಕಿದರೆ ಕ್ಲಾಸಿಕಲ್ ಇದು ಬಂದ್ಬಿಡ್ತದೆ ಹಾಡು, ನೀವು ಯೂಟ್ಯೂಬಲ್ಲಿ. ಅಷ್ಟು ಫೇಮಸ್ ಆತ. ಆತ ಹರಿದಾಸ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಆ ಸಿನಿಮಾ ಚೆನ್ನೈ ಅಲ್ಲ, ಮದ್ರಾಸಿನ ಮೆಟ್ರೋ ಟಾಕೀಸ್ನಲ್ಲಿ 3 ವರ್ಷ ಓಡಿದೆ ಮಾರ್ಯಾರೆ. 3 years ಕಲ್ಪಿಸಲು. ಆ ಕಾಲದಲ್ಲಿ ಹರಿದಾಸ ಓಕೆ, ಭಕ್ತ ಹರಿದಾಸ ಅಲ್ಲ, ಇಲ್ಲಿ ಬಂದಿದೆ ಅದಲ್ಲ, ಹರಿದಾಸ ಅಷ್ಟೇ. 3 ವರ್ಷ ಹೊಡಿದೆ. ಆಮೇಲೆ ಅವನ ದಂತಕಥೆ ಇದೆ ಅವನಿಗೆ. ಬಂಗಾರದ ಇದು ಗೋಲ್ಡ್ ಬಟ್ಲಲ್ಲಿ ಊಟ ಮಾಡ್ತಾ ಇದ್ದ ಅಂತ. ಓಕೆ. ಆಮೇಲೆ ಈ ಟಬ್ ಇದೆಯಲ್ಲ, ಹೌದು, ಆ ಕಾಲದಲ್ಲೇ ಟಬ್ ಇತ್ತು ಅವನ ಮನೆಯಲ್ಲಿ. ಅದರಲ್ಲಿ ರೋಸ್ ವಾಟರ್ ಹಾಕಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದ ಅಂತ. ಬೆಳಗಾಗಿದ್ದರೆ ಅಭಿಮಾನಿಗಳು ಅಂಗಳದಲ್ಲಿ ನಿಂತಾಯಿದ್ರು ಬಂದು ಫೋಟೋ ತೆಗಿಲಿಕ್ಕೆ, ಫೋಟೋಗ್ರಫಿಗೆ. ಅಂಥ ಹೈಟ್, ಅಂಥ ಲೆವೆಲ್. ಈಗ ಕಂಪೇರ್ ಮಾಡಿದರೆ ಈ ಕಾಲದಲ್ಲಿ ಎಲ್ಲ ಮೀಡಿಯಾ ಇದೆ. ದರ್ಶನ್ ಸೂಪರ್ ಸ್ಟಾರ್ ಆಗಿದ್ದು ಅದೇನು ದೊಡ್ಡ ವಿಷಯ ಅಂತ ಅನ್ಸಲ್ಲ. ಅವನನ್ನು ಕಂಪೇರ್ ಆಗ ಏನಿತ್ತು? ಬರೀ ಪತ್ರಿಕೆ.
ಅದೇ ಪತ್ರಿಕೆ ಸಮಸ್ಯೆ ಅದು. ಯಾರೋ ಒಬ್ಬ ಎಡಿಟರ್ ಹ್ಞೂ ಟ್ಯಾಬ್ಲಾಯ್ಡ್ ಪತ್ರಿಕೆ ಓಕೆ ಇವನ ವಿರುದ್ಧ ಸಿಕ್ಕಾಪಟ್ಟೆ ಬರಿತಾ ಇದ್ದ, ಕಂಟಿನ್ಯೂಸ್ ಬರಿತಾ ಇದ್ದ, ಕೆಟ್ಟದಾಗಿ ಆ ಸಂಬಂಧ ಈ ಸಂಬಂಧ ಅದು ಇದು ಅಂತೆಲ್ಲ ಬರ್ದೆ ಮುಗಿಸ್ಬಿಟ್ಟ. ಮರ್ಡರ್, ಕೊಲೆ ಮಾಡಿಬಿಟ್ಟ. ಪತ್ರಕರ್ತ. ಹೌದು, ಅದು ಜಗಜ್ಜಾಹೀರಾಯಿತು. ಅವನನ್ನು ಒಂದು ತೀರ್ಪು ಕೊಟ್ಟು ಅಂಡಮಾನ್ ಜೈಲಿಗೆ ಕಳಿಸಿದ್ರು. ಓಕೆ ವರ್ಷಾನುಗಟ್ಟಲೆ ಅಲ್ಲಿದ್ದು ಇಲ್ಲಿ ಬಂದಾಗ ಎಲ್ಲ ಬದಲಾಗಿದೆ. ನಟರು ಬದಲಾಗಿದ್ದಾರೆ, ನಿರ್ದೇಶಕರು ಬದಲಾಗಿದೆ, ಇಡೀ ಇಂಡಸ್ಟ್ರಿನೇ ಬದಲಾಗ್ಬಿಟ್ಟಿದೆ. ಇವನಿಗಿಲ್ಲ, ಗತಿ ಇಲ್ಲ. ಪ್ರೇಕ್ಷಕರು ಬದಲಾವಣೆ. ಎಲ್ಲ ಪ್ರೇಕ್ಷಕಂತೂ ಬದಲಾವಣೆ ಆಗಿರ್ತದೆ, ಏನೂ ಇಲ್ಲ. ಅಂಥ ಸ್ಥಿತಿಯಲ್ಲಿ ಮತ್ತೆ ಹಾಡ್ತಾ ಜೀವನ ಸಾಯುವವರೆಗೆ ಜೀವನ ಮಾಡ್ತಾಯಿದ್ದ. ಇದೊಬ್ಬ ಸೂಪರ್ ಸ್ಟಾರ್ನ ಆ ಕಾಲದ ಕತೆ. ಈಗ ನಮ್ಮ ಮುಂದೆ ಈ ಸೂಪರ್ ಸ್ಟಾರ್ ಇದ್ದಾನೆ, ಏನು ಮಾಡ್ತಾನೆ? ಏನು ಮಾಡಬಲ್ಲ? ಬಂದ ಕೂಡಲೇ ಇದನ್ನು ಮಾಡು, ನ್ಯಾಯ ಕೊಡು ಆ ಫ್ಯಾಮಿಲಿಗೆ. ನನ್ನ ಒತ್ತಾಯ ಅದು, ಆ ಫ್ಯಾಮಿಲಿಗೆ ನ್ಯಾಯ ಕೊಡು. ಯಾರು ಎಲ್ಲಿಂದೋ ಕೊಡೋದಲ್ಲ. ಚದುರ್ಚಿತ್ರ ಬರಿತಿದ್ದಾಗ ಅವ್ರ ಇವ್ರ ನಾನು ಕಲೆಕ್ಷನ್ ಮಾಡಿ ಕೊಡ್ತಾ ಇದ್ದೆ. ನನ್ನ ದುಡ್ಡೆಲ್ಲಿಂದ, ನನಗೆಲ್ಲಿದೆ ದುಡ್ಡು? ಕೊಡಿಸ್ತಾ ಇದ್ದೆ. ಸೊ ಈಗಲೂ ಅಷ್ಟೇ, ನಿನ್ನಿಂದ ಕೊಡಿಸ್ತೀನಿ ನಾನು. ಸಾಧ್ಯನಾ? ಬಾ, ಆತ್ಮಶಾಂತಿ ಅವನಿಗೂ ಆಗುತ್ತೆ, ನಿನಗೂ ಆಗುತ್ತೆ. ಬಾ ಅಂತೇಳಿ ಕರಿತಾ ಇದ್ದೀನಿ, ಇನ್ವೈಟ್ ಮಾಡ್ತಾ ಇದ್ದೀನಿ. ದರ್ಶನ್ ಏನು ಮಾಡ್ತಾರಂತ ಗೊತ್ತಿಲ್ಲ. ಆ ಪುಣ್ಯ ಇದೆಯಲ್ಲ, ಅದು 7 ಜನ್ಮದ ಪುಣ್ಯ ಸಿಗೋದು. ಮತ್ತೆ ವಾಪಸ್ ಆ ಸ್ಟಾರ್ ಪಟ್ಟಕ್ಕೆ ಕೇಳಬೇಕಾದ್ರೆ, ಪಟ್ಟಕ್ಕೆ ಏರಬೇಕಾದ್ರೆ 7 ಜನ್ಮದ ಪುಣ್ಯ ಬೇಕು. ಆ ಪುಣ್ಯ ಒಂದು ದಾನದಲ್ಲಿ ಇರುತ್ತೆ, ಒಂದು ಪರಿಹಾರದಲ್ಲಿ ಇರುತ್ತೆ. ಬದುಕಿಗಾಗಿ ಒಂದು ಪರಿಹಾರ, ಸಾವಿಗಾಗಿ ಅಲ್ಲ ಅಂತ ವಿನಮ್ರ ರಿಕ್ವೆಸ್ಟ್ ದರ್ಶನಿಗೆ. ನಿಮ್ಮ ಪ್ರಕಾರ ಏನಾಗ್ಬೋದು ಮುಂದೆ? 100% ಹೇಳಲಿಕ್ಕೆ ಗೊತ್ತಲ್ಲ. ಸಮರ್ಥವಾಗಿ ವಾದಿಸಿದರೆ ಉಳಿದೆಲ್ಲ ಬಿದ್ದೋಗುತ್ತೆ. ಇದು ಜಾಮೀನಂತೂ ಸಿಗುತ್ತೆ, ಬೇಲಂತೂ ಆಗೇ ಆಗುತ್ತೆ. ಬೇರೆ ಶಿಕ್ಷೆ ಎಷ್ಟೇ ವರ್ಷ ಆದರೂ ಅದೇ ಕೂಡ ಅದೇ ಒಂದು 6 ತಿಂಗಳು 3 ತಿಂಗಳು ಜಾಸ್ತಿ ಲೇಟ್ ಆಗ್ಬೋದು. ಹೌದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾದದ ಮೇಲೆ ನಿಂತಿದೆ. ಬಟ್ ಬೇಲ್ ಸಿಗೋದಂತೂ ಗ್ಯಾರಂಟಿ. ಬೇಲ್ ಆಗೇ ಆಕ್ಷೆ ಬಂದೇ ಬರ್ತಾರೆ. ನಿಂತಿರೋ ಸಿನಿಮಾಗಳು ಮತ್ತೆ ಕೆಲವು ಎಲ್ಲ ಈಗ ಅದು ಏನು ಟೋಟಲ್ ಆಗಿ ಮಾಡಿರುವ ಅವರ ವಿಚಾರಣೆಯಿಂದ ಬೇಲ್ ಕೂಡ ಸಿಗದ ಅಂಥ ಪರಿಸ್ಥಿತಿಯಲ್ಲಿ ಇದೆ. ಅಷ್ಟು ಅವನ ಮೇಲೆ ಆಪಾದನೆ ಇದೆ, ಒಂದೆರಡಲ್ಲ. ನಮ್ಮ ಪೊಲೀಸರು ಎಷ್ಟು ಚೆಂದ ಕೆಲಸ ಮಾಡಿದ್ದಾರೆ ಅಂದರೆ ಅದ್ಭುತ. ಯಾರಾದರೂ ಸೆಲೆಕ್ಟ್ ಮಾಡೋದು, ಯಾರಾದರೂ. ಅದು ಸಿನಿಮಾಗಳಲ್ಲಿ ನೋಡ್ದಂಗೆ ಇರುತ್ತೆ. ಹೌದೌದು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಯಾರೇ ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅಂಥ ಅದ್ಭುತ ಕೆಲಸ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ನಾನೆಂದ್ರೆ ದರ್ಶನಿಗೆ ಸಂಬಂಧಪಟ್ಟು ಮಾತ್ರ ನಾನು ಹೇಳ್ತಾರೆ. ಇದೊಂದು ಬೇರೆ ಪೋರ್ಷನ್. ಪೊಲೀಸರು ಎಲ್ರಿಗೂ ಸೆಲ್ಯೂಟ್, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಅಲ್ಲಿ ಭಾಗಿಯಾದ ಎಲ್ರಿಗೂ ಒಂದು ಸೆಲ್ಯೂಟ್. 100%, ಅದರಲ್ಲೇನು ಅನುಮಾನನೇ ಇಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಎಲ್ಲಿ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನನ್ನನ್ನು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಾ ಇದ್ದಾರೆ. ಸುದೀಪ್ ಅಣ್ಣ, ನನ್ನ ಬಾಸ್ ಡಿ ಬಾಸ್ ಹತ್ರ ಅವರ ಹೆಸರನ್ನೇ ಕೇಳಬೇಕು ಅಂತ. ಡಿ ಬಾಸ್ನ ಬಗ್ಗೆ ಮಾತಾಡುವಾಗ ಸುದೀಪ್ ಹೆಸರು ಯಾಕೆ ಹೇಳಬೇಕು ಅಂತ ಏನಷ್ಟು ಗೊತ್ತಿಲ್ಲ. ಅಲ್ವಾ ಅಭಿಮಾನಿಗಳು ಎತ್ತುಕೊಡೋದು. ನನಗೆ ಮಾತ್ರ ಅಲ್ಲ, ಇಡೀ ಜರ್ನಲಿಸ್ಟ್ ಸಮೂಹನೇ ಅಭಿಮಾನಿಗಳು ಒಪ್ತಾ ಇಲ್ಲ. ಅಲ್ಲ, ಒಪ್ಪೋದು ಬೇಡ, ಸುಮ್ಮನಿದ್ದು ಬಿಡಿ. ನಾವು ಅವರ ದ್ವೇಷಕಾರಲ್ಲ. ನಾವು ಯಾವತ್ತಿಗೂ ಅವರು ಬೇರೆಯವರು ಅಂತ ನಾವು ತಿಳ್ಕೊಳ್ಳಿಲ್ಲ. ಅವರು ನಮ್ಮವರು. ದರ್ಶನ್ ಆಗಿರಲಿ, ಸುದೀಪ್ ಆಗಲಿ ನಮ್ಮವರು. ಅವ್ರ ಜೊತೆ ಸೇರಬೇಕೆಂಬುದಷ್ಟೇ ನಮ್ಮ ಆಸೆಯಾಗಿರೋದು. ಅದಾಗುತ್ತಾ ಬಿಡುತ್ತಾ ಅದು ಬೇರೆ ಪ್ರಶ್ನೆ. ಮೊದಲು ಹೊರಗೆ ಬಾ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.